ಚಿಕ್ಕಬಳ್ಳಾಪುರದ ಪೆರೇಸಂದ್ರದಲ್ಲಿ ಶಾಸಕ ಪ್ರದೀಪ್ ಈಶ್ವರ್ ಅವರು ತಮ್ಮ ಲೀಡರ್ಸ್ಗಳ ಜೊತೆ ವೋಟ್ ಮಾಡೋದಕ್ಕೆ ತೆರಳ್ತಾ ಇರುವಂತಹ ದೃಶ್ಯವನ್ನ ಗಮನಿಸ್ತಾ ಇದ್ದೀರಾ. ಪೆರೇಸಂದ್ರದಲ್ಲಿ ಕುಟುಂಬ ಸಮೇತರಾಗಿ ತಮ್ಮ ಪತ್ನಿಯೊಂದಿಗೆ ತಮ್ಮ ಲೋಕಲ್ ಲೀಡರ್ಸ್ಗಳ ಜೊತೆ ಬೆಂಬಲಿಗರ ಜೊತೆ ಅವರು ಕೂಡ ವೋಟಿಂಗ್ ಬೂತ್ಗೆ ತೆರಳುತ್ತಾ ಇದ್ದಾರೆ. ತಮ್ಮ ಹಕ್ಕನ್ನ ಚಲಾಯಿಸಲಿದ್ದಾರೆ. ಈ ಮೂಲಕ ಸಾಕಷ್ಟು ಜನ ವಿದ್ಯಾರ್ಥಿಗಳ ಶಿಕ್ಷಕ, ನೆಚ್ಚಿನ ಶಿಕ್ಷಕ, ಅವ್ರಿಗೂ ಕೂಡ ಮೆಸೇಜ್ ರವಾನೆ ಆಗುತ್ತೆ. ತುಂಬಾ ಜನ ಯೂತ್ಸ್ ಕೂಡ ಅವರಿಂದ ಇನ್ಸ್ಪೈರ್ ಆಗ್ತಾರೆ, ಸ್ಪೆಷಲಿ ಅವರ ಮಾತಿನಿಂದ, ಅವರ ಭಾಷಣದಿಂದ, ಮೋಟಿವೇಶನಲ್ ಸ್ಪೀಚ್ಗಳಿಂದ. ಸೊ ಆ ಎಲ್ಲ ಸ್ಟೂಡೆಂಟ್ಸ್ಗಳು ಕೂಡ ಯಾರಿಗೆಲ್ಲ ವೋಟರ್ ಐ ಡಿ ಬಂದಿದೆಯೋ ಸೊ ಅವರೆಲ್ಲರೂ ಕೂಡ ಹೋಗಿ ವೋಟ್ ಮಾಡಲಿ ಅಂತ ಚಿಕ್ಕಬಳ್ಳಾಪುರದಿಂದ ಸಿಗ್ತಾ ಇರುವಂತಹ ಲೈವ್ ದೃಶ್ಯ ಇದು. ಸೊ ಚಿಕ್ಕಬಳ್ಳಾಪುರದ ಪೆರೇಸಂದ್ರ ಮತಗಟ್ಟೆಯಲ್ಲಿ ಪ್ರದೀಪ್ ಈಶ್ವರ್ ಅವರು ವೋಟ್ ಚಲಾಯಿಸೋದಕ್ಕೆ ತಮ್ಮ ಪತ್ನಿಯೊಂದಿಗೆ ತೆರಳುತ್ತಾ ಇರುವಂತಹ ಲೈವ್ ದೃಶ್ಯ ಗಮನಿಸಬಹುದು. ಅಲ್ಲಿ ಲೋಕಲ್ ಲೀಡರ್ಸ್ಗಳು ಕೂಡ ಅವರಿಗೆ ಸಾಥ್ ನೀಡಿದ್ದಾರೆ. ಈಗ ಸಮಯ 7:51. ಬೆಳಗ್ಗೆ 6 ಗಂಟೆಯಿಂದಲೂ ಕೂಡ ನ್ಯೂಸ್ ಫಸ್ಟ್ನಲ್ಲಿ ಪ್ರಿಪ್ರೇಷನ್ನ ಗಮನಿಸಿದ್ರಿ. ಈಗ ಯಾವೆಲ್ಲ ಸೆಲೆಬ್ರಿಟಿಗಳು, ಜನಸಾಮಾನ್ಯರು, ವಿಶೇಷ ಚೇತನರು ಮತ್ತು ರಾಜಕೀಯ ವ್ಯಕ್ತಿಗಳು, ಗಣ್ಯರು ಎಲ್ಲೆಲ್ಲಿ ವೋಟ್ ಚಲಾಯಿಸ್ತಾ ಇದ್ದಾರೆ, ಅವರ ಮೆಸೇಜ್, ಅವರ ಸಂದೇಶ, ಇವತ್ತಿನ ಈ ದಿನ ಪ್ರಜಾಪ್ರಭುತ್ವದ ಹಬ್ಬದ ದಿನ ಏನಾಗಿದೆ ಅನ್ನುವಂತಹ ಮೆಸೇಜನ್ನು ನಿಮಗೆ ರೀಚ್ ಮಾಡುವಂತಹ ಕೆಲಸ ಕೂಡ ನಾವು ಮಾಡ್ತಾ ಇದ್ದೀವಿ. ಸರದಿ ಸಾಲಲ್ಲಿ ಪೆರೇಸಂದ್ರದಲ್ಲಿ ಶಾಸಕ ಪ್ರದೀಪ್ ಈಶ್ವರ್ ಅವರು ನಿಂತ್ಕೊಂಡಿದ್ದಾರೆ. ಅಲ್ಲಿ ಬಂದಿರುವಂತಹ ಮತದಾರರನ್ನ ಅವರು ಪ್ರೀತಿಯಿಂದ ಮಾತನಾಡಿಸ್ತಾ ಇರುವಂತಹ ದೃಶ್ಯವನ್ನು ಗಮನಿಸಬಹುದು. ರಂಭಾಪುರಿ ಸ್ವಾಮೀಜಿಗಳಾಗಿರಬಹುದು, ಸಿದ್ಧಲಿಂಗ ಸ್ವಾಮೀಜಿಗಳಾಗಿರಬಹುದು, ಅವರು ಕೂಡ ಹೋಗಿ ತಮ್ಮ ಹಕ್ಕನ್ನು ಚಲಾಯಿಸಿದ್ದಾರೆ. ಇನ್ನು ಯಾರೆಲ್ಲ ವೋಟ್ ಮಾಡಿದ್ದಾರೆ, ತುರುವೇಕೆರೆಯಿಂದ ಇಬ್ರಾಹಿಂ ಖಾನ್ ಅವರು ಕೂಡ ವೋಟ್ ಮಾಡಿದ್ದಾರೆ. ಅವರ ಫೋಟೋವನ್ನು ನಮ್ಮ ಸ್ಕ್ರೀನಲ್ಲಿ ನೀವು ಗಮನಿಸಿದ್ರಿ. ಸೊ ಚಾಮರಾಜಪೇಟೆಯಿಂದ ಗೋಪಾಲಪ್ಪ ಅವರು ನಮಗೆ ಸೆಲ್ಫಿ ಕಳಿಸಿದ್ದಾರೆ. ಇನ್ನು ಶಾಂತಿನಗರದಿಂದ CV ಪ್ರಸಾದ್ ಅವರು ಕೂಡ ವೋಟ್ ಮಾಡಿರುವ ಖುಷಿಯನ್ನು ನ್ಯೂಸ್ ಫಸ್ಟ್ನೊಂದಿಗೆ ಹಂಚಿಕೊಂಡಿದ್ದಾರೆ. ನೀವು ಕೂಡ ನ್ಯೂಸ್ ಫಸ್ಟ್ನ ಈ ಸ್ಕ್ರೀನಲ್ಲಿ ಕಾಣಿಸ್ಕೊಳ್ಬೇಕು. ಇವತ್ತಿನ ದಿನ ನೀವು ವೋಟ್ ಮಾಡಿರುವಂತಹ ಸಂತೋಷವನ್ನು, ನಿಮ್ಮ ಹಕ್ಕನ್ನು, ಆ ಖುಷಿಯನ್ನು ಹಂಚ್ಕೋಬೇಕು ಅಂತಂದರೆ ನಮ್ಮ ಸ್ಕ್ರೀನ್ನಲ್ಲಿ ಕೆಳಭಾಗದಲ್ಲಿ ನ್ಯೂಸ್ ಫಸ್ಟ್ನ ವಾಟ್ಸಪ್ ನಂಬರ್ ಕೂಡ ಹೋಗ್ತಾ ಇದೆ. ಸೊ ಆ ವಾಟ್ಸಪ್ ನಂಬರ್ಗೆ ನಿಮ್ಮ ಸೆಲ್ಫಿಯನ್ನು ಕಳುಹಿಸಿ ಸ್ವಲ್ಪ ಹೊತ್ತು ವೇಟ್ ಮಾಡಿ. ನ್ಯೂಸ್ ಫಸ್ಟ್ ಸ್ಕ್ರೀನ್ನೇ ನೋಡ್ತಾ ಇರಿ, ನ್ಯೂಸ್ ಫಸ್ಟ್ ಚಾನಲ್ನೇ ನೋಡ್ತಾ ಇರಿ, ಅಲ್ಲಿ ನಿಮ್ಮ ಫೋಟೋ ಅಫ್ಕೋರ್ಸ್ ಬರುತ್ತೆ. ಸೊ ಈಗ ಪೆರೇಸಂದ್ರದಲ್ಲಿ ಮತಗಟ್ಟೆಯಲ್ಲಿ ಶಾಸಕ ಪ್ರದೀಪ್ ಈಶ್ವರ್ ಅವರು ಬಂದಿದ್ದಾರೆ ತಮ್ಮ ಹಕ್ಕು ಚಲಾಯಿಸೋದಕ್ಕೆ. ಇನ್ನು ರಕ್ಷಾರಾಮಯ್ಯ ಅವರು ಸುಧಾಕರ್ ಅವರ ಎದುರಾಳಿ, ಆದರೆ ಪ್ರದೀಪ್ ಈಶ್ವರ್ ಅವರ ಥರ ಸುಧಾಕರ್ ಅವರಿಗೆ ಯಾರೂ ವಿರೋಧ ಮಾಡಲಿಲ್ಲ, ಯಾರೂ ಕೂಡ ಅವರ ಮೇಲೆ ವಾಗ್ದಾಳಿ ಮಾಡಲಿಲ್ಲ. ಇನ್ಫ್ಯಾಕ್ಟ್ ಪ್ರದೀಪ್ ಈಶ್ವರ್ ಅವರೇ ಎದುರಾಳಿನ ಅನ್ನುವಂತಹ ವಾತಾವರಣವನ್ನು ಕ್ರಿಯೇಟ್ ಮಾಡಿದರು. ಆ ಇಬ್ಬರೂ ಕೂಡ ವೋಟ್ ಮಾಡಿರುವಂತಹ ಆ ಸನ್ನಿವೇಶವನ್ನು ಸ್ಕ್ರೀನ್ ಮೇಲೆ ಗಮನಿಸ್ತಿದ್ದೀರಿ. ಇನ್ನು ತುಮಕೂರಿನ ಮೈತ್ರಿ ಅಭ್ಯರ್ಥಿ ವಿ ಸೋಮಣ್ಣ ಅವರು ಗೋವಿಂದರಾಜನಗರ, ಬೆಂಗಳೂರಿನ ಗೋವಿಂದರಾಜನಗರ ಮತಗಟ್ಟೆಗೆ ತೆರಳಿ ವೋಟ್ ಮಾಡಿದ್ದಾರೆ. ಆ ದೃಶ್ಯ. ಪದ್ಮರಾಜ್ ಅವರು ಮಂಗಳೂರಿನ ಕಾಂಗ್ರೆಸ್ನ ಅಭ್ಯರ್ಥಿ, ಕುಟುಂಬಸ್ಥರ ಜೊತೆ ಅವರು ಕೂಡ ಮತಗಟ್ಟೆಗೆ ಬಂದು ಅಲ್ಲಿ ವೋಟ್ ಮಾಡಿ ಅಲ್ಲಿ ಬರ್ತಾ ಇರುವಂತಹ ಜನರಿಗೆ ತುಂಬ ವಿನಮ್ರವಾಗಿ ವಿನಂತಿಸಿಕೊಳ್ತಾ ಇರುವಂತಹ ದೃಶ್ಯವನ್ನು ಕೂಡ ನೀವು ಗಮನಿಸಬಹುದಾಗಿದೆ. ಸೊ ಗೋಲ್ಡನ್ ಸ್ಟಾರ್ ಗಣೇಶ್ ಅವರಾಗಿರಬಹುದು, ರಾಹುಲ್ ದ್ರಾವಿಡ್ ಆಗಿರಬಹುದು, ಸುಧಾಮೂರ್ತಿ, ನಾರಾಯಣಮೂರ್ತಿ ಅವರೆಲ್ಲರೂ ಕೂಡ ವೋಟ್ ಮಾಡಿದ್ದಾರೆ. ಇನ್ನು ಹಾಸನದ JDS ಅಭ್ಯರ್ಥಿ, ಮೈತ್ರಿ ಅಭ್ಯರ್ಥಿ ಪ್ರಜ್ವಲ್ ರೇವಣ್ಣ ಶಿವನ ದೇವಸ್ಥಾನಕ್ಕೆ ಬೆಳಗ್ಗೆ ಹೋಗಿ ಅವರು ಕೂಡ ಪೂಜೆಯನ್ನು ಅಲ್ಲಿ ಸಲ್ಲಿಸಿದಂತಹ ದೃಶ್ಯವನ್ನು ಗಮನಿಸ್ತಾ ಇದ್ದೀರಿ. ಸೊ ಅವರು ಕೂಡ ಕುಟುಂಬಸ್ಥರ ಜೊತೆ ಕುಟುಂಬ ಸಮೇತರಾಗಿ ವೋಟ್ ಮಾಡೋದಕ್ಕೆ ಕೆಲವೇ ಕ್ಷಣದಲ್ಲಿ ತೆರಳ್ತಾರೆ ಅಂತ ಅನಿಸುತ್ತೆ. ಸೊ ಪುಟ್ಟ ಮಗುವನ್ನು, 9 ತಿಂಗಳ ಮಗುವನ್ನು ಆ ತಾಯಿ ಹೊತ್ಕೊಂಡು ಬಂದಿದ್ದಾರೆ. ಆ ಮಗುವನ್ನು ಕರ್ಕೊಂಡು ಬಂದು ಅವರು ತಮ್ಮ ಹಕ್ಕನ್ನು ಚಲಾವಣೆ ಮಾಡಲಿದ್ದಾರೆ. ಸೊ ಎಲ್ಲ ಸುಂದರ ಮತ್ತು ವಿಶೇಷ ಕ್ಷಣಗಳನ್ನು, ವಿಶೇಷವಾಗಿರುವಂಥ ದೃಶ್ಯವನ್ನು, ಫ್ರೇಮ್ಸ್ಗಳನ್ನು ನ್ಯೂಸ್ ಫಸ್ಟ್ನಲ್ಲಿ ಗಮನಿಸಬಹುದು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.